ಆ ಒಮ್ಮೆ ಯೋಚನೆ ಮಾಡೋಣ. ನಾವಿರುವ ಈ ಜಾಗ ಒಂದು ಕಾಲದಲ್ಲಿ ಅಂದ್ರೆ ತುಂಬಾ ಹಿಂದೆ ಕುದಿಯುವ ಬಿಸಿ ಲಾವಾ ಆಗಿತ್ತು ಅಂದ್ರೆ ನಂಬಕ್ಕಾಗುತ್ತಾ? ಕೇಳೋಕೊಂಥರ ಭಯ ಆಗುತ್ತೆ ಅಲ್ವಾ? ಹೌದು. ಆದರೆ ಇವತ್ತು ನಾವು ಈ ಆಳವಾದ ಅಧ್ಯಯನದಲ್ಲಿ ಭಾರತ ಅನ್ನೋ ಒಂದು ದೊಡ್ಡ ಅಡ್ವೆಂಚರ್ ಪಾರ್ಕ್ನ ಒಳಗೆ ಹೋಗ್ತಾ ಇದ್ದೀವಿ. ಕರೆಕ್ಟ್. ಅಡ್ವೆಂಚರ್ ಪಾರ್ಕ್ ಅನ್ನೋದು ಸರಿಯಾದ ಪದ ಅಲ್ವಾ? ಆ ಲಾವಾದಿಂದ ಆದ ದೊಡ್ಡ ಟೇಬಲ್ ಇರ್ಬೋದು, ಅಥವಾ ನೀರಿನೊಳಗಿನ ಜ್ವಾಲಾಮುಖಿಗಳು, ಮತ್ತೆ ಉಸಿರಾಡಲು ಪೈಪಡಿಸುವ ಮರಗಳು, ಇವೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ವಾವ್, ರೋಮಾಂಚನ ಆಗ್ತಿದೆ. ಅಂದ್ರೆ ನೀವ್ ಹೇಳಿದ್ದ ದೊಡ್ಡ ಟೇಬಲ್ ಇದೆಯಲ್ಲ, ಅದು ನಮ್ಮ ದಕ್ಷಿಣ ಭಾರತದ ಪೆನಿನ್ಸ್ಯುಲಾರ್ ಪ್ಲಾಟೋ. ಓಹೋ, ಪೆನಿನ್ಸುಲರ್ ಪ್ಲಾಟೋ. ಹೌದು. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯೊಳಗಿಂದ ಬಂದ ಬಿಸಿ ಲಾವಾ ಆಚೆ ಬಂದು ಹರಡ್ಕೊಂಡು ಆಮೇಲೆ ನಿಧಾನವಾಗಿ ತಣ್ಣಗಾಗಿ ಈ ಪ್ರಸ್ಥಭೂಮಿ ಸೃಷ್ಟಿಯಾಯಿತು. ಅರೆ, ಲಾವಾ ಅಷ್ಟು ಬಿಸಿಯಾಗಿರುತ್ತೆ ಅಲ್ವಾ? ಮತ್ತೆ ಈಗ ಅಲ್ಲಿ ಆನೆ ಹುಲಿಗಳು ಹೇಗ್ ವಾಸ ಮಾಡ್ತಾ ಇವೆ? ಅದೇ ಪ್ರಕೃತಿಯ ಮ್ಯಾಜಿಕ್. ಲಾವಾ ತಣ್ಣಗಾದ್ಮೇಲೆ ಅಲ್ಲಿ ಕೇವಲ ಕಲ್ಲು ಮಾತ್ರ ಉಳಿಲಿಲ್ಲ. ಕಾಲಕ್ರಮೇಣ ಆ ಕಲ್ಲುಗಳೆಲ್ಲ ಪುಡಿಯಾಗಿ ಮಣ್ಣಾಯ್ತು. ಆಮೇಲೆ ದಟ್ಟವಾದ ಕಾಡುಗಳು ಬೆಳೆದವು. ಓಹೋ, ಅಂದ್ರೆ ಇದು ಬರೀ ಕಾಡು ಮಾತ್ರ ಅಲ್ಲ, ಒಂದು ದೊಡ್ಡ ಟ್ರೆಷರ್ ಬಾಕ್ಸ್ ಕೂಡ ಹೌದು ತಾನೆ? ಖಂಡಿತ. ಯಾಕಂದ್ರೆ ಕಾರು ಮತ್ತೆ ದೊಡ್ಡ ದೊಡ್ಡ ಯಂತ್ರಗಳನ್ನ ಮಾಡಲು ಬೇಕಾದ ಕಲ್ಲಿದ್ದಲು, ಕಬ್ಬಿಣ ಇಂತಹ ಮಿನರಲ್ ರಿಸೋರ್ಸಸ್ ಇಲ್ಲಿ ಸಿಗುತ್ತೆ. ಸೂಪರ್. ಈ ಟೇಬಲ್ನ ಎರಡೂ ಕಡೆ ಬೆಟ್ಟಗಳಿವೆ ಅಂತ ಓದಿದ್ದೆ. ಹೌದು. ಪಶ್ಚಿಮಕ್ಕೆ ವೆಸ್ಟರ್ನ್ ಘಾಟ್ಸ್ ಇದ್ರೆ ಪೂರ್ವಕ್ಕೆ ಈಸ್ಟರ್ನ್ ಘಾಟ್ಸ್ ಇವೆ. ಆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಅದು ಮಳೆ ಮೋಡಗಳನ್ನ ತಡೆಯುವ ಎತ್ತರದ ಹಸಿರು ಗೋಡೆಯ ತರ ಕೆಲಸ ಮಾಡುತ್ತೆ. ಮೋಡಗಳು ಬೆಟ್ಟಕ್ಕೆ ಡಿಕ್ಕಿ ಹೊಡೆಯೋದ್ರಿಂದಲೇ ಅಲ್ಲಿ ಅಷ್ಟು ದಟ್ಟವಾದ ಕಾಡುಗಳಿರೋದಲ್ವಾ? ನಿಖರವಾಗಿ ಹೇಳಿದ್ರಿ. ಆದ್ರೆ ಈ ಈಸ್ಟರ್ನ್ ಘಾಟ್ಸ್ ಒಂದು ರೀತಿ ಮುರಿದ ಬೇಲಿ ತರ ಇದೆ ಅಂತ ಕೇಳ್ಪಟ್ಟೆ. ಯಾಕೆ, ಅಲ್ಲೇನಾದ್ರೂ ಭೂಕಂಪ ಆಯ್ತಾ? ಇಲ್ಲ. ಅದಕ್ಕೆ ಕಾರಣ ನಮ್ಮ ನದಿಗಳು. ಅಂದ್ರೆ ಗೋದಾವರಿ, ಕೃಷ್ಣ, ಕಾವೇರಿ ಇಂತಹ ನದಿಗಳು ಪೂರ್ವದ ಕಡೆಗೆ ಹರಿದು ಆ ಬೆಟ್ಟಗಳ ಕಲ್ಲುಗಳನ್ನ ಕೊರೆದು ದಾರಿ ಮಾಡ್ಕೊಂಡಿವೆ. ವಾವ್, ಕಲ್ಲುಗಳನ್ನು ಕೊರೆಯುವಷ್ಟು ಶಕ್ತಿ ನದಿಗಳಿಗಿದೆ ಅಂದ್ರೆ ಗ್ರೇಟ್. ಹೌದು. ಆ ಪೂರ್ವಕ್ಕೆ ಹರಿಯುವ ನದಿಗಳು ತಮ್ಮ ಜೊತೆ ಕೊಚ್ಕೊಂಡು ಬಂದ ಮಣ್ಣನ್ನ ಸಮುದ್ರ ಸೇರುವ ಮುನ್ನ ಹರಡ್ತವೆ. ಓಕೆ, ಇದನ್ನೇ ನಾವು ಡೆಲ್ಟಾ ಅಂತ ಕರೆಯೋದು ಅಲ್ವಾ? ಇದು ನೋಡಕ್ಕೆ ಒಂದು ಫ್ಯಾನ್ ಆಕಾರದಲ್ಲಿರುತ್ತೆ. ಕರೆಕ್ಟ್. ಈ ಡೆಲ್ಟಾ ಪ್ರದೇಶದ ಮಣ್ಣು ಎಷ್ಟು ಫಲವತ್ತಾಗಿರುತ್ತೆ ಅಂದ್ರೆ ನಮ್ಮ ಇಡ್ಲಿ, ದೋಸೆ ಮಾಡಲು ಬೇಕಾದ ಭತ್ತ ಬೆಳೆಯಲು ಹೇಲಿ ಮಾಡಿಸಿದ ಜಾಗ. ಅಂದ್ರೆ ಈ ನದಿಗಳು ಮಣ್ಣು ಸುರಿಯುವ ನಿಧಾನವಾದ ಡಂಪ್ ಟ್ರಕ್ಗಳಾಗಿ ಕೆಲಸ ಮಾಡ್ತವೆ. ಹೌದು. ಆದ್ರೆ ಪಶ್ಚಿಮಕ್ಕೆ ಹರಿಯುವ ನರ್ಮದಾ ನದಿ ಡೆಲ್ಟಾ ಮಾಡೋದಿಲ್ಲ. ಯಾಕಂದ್ರೆ ವೆಸ್ಟರ್ನ್ ಘಾಟ್ಸ್ ತುಂಬಾ ಎತ್ತರ ಮತ್ತೆ ಕಡಿದಾಗಿದೆ. ಓಹೋ, ಹಾಗಾಗಿ ಈ ನದಿಗಳು ರೇಸ್ ಕಾರ್ಗಳ ಹಾಗೆ ವೇಗವಾಗಿ ಹರಿದು ನೇರವಾಗಿ ಸಮುದ್ರಕ್ಕೆ ಧುಮುಕ್ತವಲ್ವಾ? ಹೌದು. ವೇಗವಾಗಿ ಹರಿಯುವುದರಿಂದ ಮಣ್ಣು ನಿಲ್ಲಲು ಸಮಯವೇ ಸಿಗುವುದಿಲ್ಲ. ಹೀಗೆ ಸಿಹಿ ನೀರು ಮತ್ತು ಸಮುದ್ರದ ಉಪ್ಪು ನೀರು ನೇರವಾಗಿ ಬೆರೆಯುವ ಜಾಗವನ್ನು ನಾವು ಎಸ್ಟ್ರೀ ಅಂತ ಕರಿತೇವೆ. ನದಿಗಳು ಸಮುದ್ರ ಸೇರಿದ ಮೇಲೆ ಸಮುದ್ರದ ಒಳಗಿನ ಪ್ರಪಂಚ ಶುರುವಾಗುತ್ತೆ. ಆ ನೀರಿನಿಂದ ಸುತ್ತುವರಿದ ದ್ವೀಪಗಳ ಗುಂಪಿಗೆ ಆರ್ಕಿಪೆಲಾಗೋ ಎನ್ನುತ್ತಾರೆ. ಹೌದು. ಅರೇಬಿಯನ್ ಸಮುದ್ರದಲ್ಲಿರುವ ಲಕ್ಷದ್ವೀಪ ದ್ವೀಪಗಳು ಕಲ್ಲಿನಿಂದ ಅಥವಾ ಮಣ್ಣಿನಿಂದ ಆದದ್ದಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಹೌದಾ? ಮತ್ತಿನ್ನೇನಿಂದ ಆಗಿದೆ? ಸಮುದ್ರದಲ್ಲಿರುವ ಸಣ್ಣ ಸಣ್ಣ ಜೀವಿಗಳು ತಮ್ಮ ಸುತ್ತ ಗಟ್ಟಿಯಾದ ಕವಚವನ್ನು ಕಟ್ಟಿಕೊಳ್ತವೆ. ಅವು ಸತ್ತ ಮೇಲೆ ಆ ಕವಚಗಳು ಒಂದರ ಮೇಲೊಂದು ಸೇರಿ ಕೊನೆಗೆ ಕೋರಲ್ ರೀಫ್ಸ್ ಆಗ್ತವೆ. ಅರೆ, ಕೋಟ್ಯಾಂತರ ಸಣ್ಣ ಜೀವಿಗಳು ಸೇರಿ ಒಂದು ದ್ವೀಪವನ್ನೇ ನಿರ್ಮಾಣ ಮಾಡಿವೆ ಅಂದ್ರೆ ಲಕ್ಷಾಂತರ ಇರುವೆಗಳು ಸೇರಿ ಮರಳು ಮನೆ ಕಟ್ಟಿದ ಹಾಗೆ ಇದೆ ಅಲ್ವಾ? ಅದೇ ರೀತಿ ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀರಿನೊಳಗಿನಿಂದ ತಲೆ ಎತ್ತಿದ ಜ್ವಾಲಾಮುಖಿಗಳು. ನಿಜಕ್ಕೂ ಮ್ಯಾಜಿಕ್. ಇನ್ನು ಸಮುದ್ರ ಮತ್ತು ಭೂಮಿ ಸೇರುವ ಜಾಗದಲ್ಲಿ ಅಂದ್ರೆ ಸುಂದರ್ಬನ್ಸ್ನಲ್ಲಿ ಮರಗಳಿಗೆ ಈಜಲು ಬರುತ್ತಾ? ಈಜಲು ಬರೋದಿಲ್ಲ, ಆದ್ರೆ ಉಸಿರಾಡಲು ಜಾಣತನ ಬಳಸ್ತವೆ. ಅಲ್ಲಿನ ಕೆಸರು ಮಣ್ಣಿನಲ್ಲಿ ಗಾಳಿ ಆಡಲು ಜಾಗ ಇರೋದಿಲ್ಲ. ಓ, ಹಾಗಾಗಿ ಆ ಮ್ಯಾಂಗ್ರೋವ್ ಮರಗಳ ಬೇರುಗಳು ಕೆಸರಿನಿಂದ ಮೇಲಕ್ಕೆ ಬೆಳೆದು ಸ್ನಾರ್ಕಲ್ ಪೈಪ್ ತರಹ ಗಾಳಿಯನ್ನಿಳುಕೊಳ್ತವೆ ಅಲ್ವಾ? ಹೌದು. ಬೆಂಗಾಲ್ ಟೈಗರ್ನಂತಹ ಪ್ರಾಣಿಗಳಿಗೆ ಆಶ್ರಯ ನೀಡುವ ಈ ಜಾಗದ ಬಯೋಡೈವರ್ಸಿಟಿ ಅದ್ಭುತವಾಗಿದೆ. ಪ್ರಕೃತಿ ಎಷ್ಟು ಜಾಣ ಅಲ್ವಾ? ಹಾಗೆ ನಮ್ಮ ಈಶಾನ್ಯ ರಾಜ್ಯವಾದ ಮೇಘಾಲಯದ ಬೆಟ್ಟಗಳು ಆಲಿಕೆಯ ಅಂದ್ರೆ ಒಂದು ಫನಲ್ ಆಕಾರದಲ್ಲಿವೆ. ಕರೆಕ್ಟ್. ಆ ಮೋಡಗಳು ಆ ಫನಲ್ ಒಳಗೆ ಸಿಕ್ಕಿಬಿದ್ದು ಬೇರೆ ದಾರಿಯಿಲ್ಲದೆ ವಿಪರೀತ ಮಳೆ ಸುರಿಸ್ತವೆ. ಹೌದು. ಆ ವಿಶೇಷವಾದ ಆಕಾರದಿಂದಲೇ ಅದು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯಾಗುವ ಜಾಗಗಳಲ್ಲಿ ಒಂದಾಗಿದೆ. ಇದೆಲ್ಲವನ್ನೂ ಗಮನಿಸಿದರೆ ಒಂದು ವಿಷಯ ಅರ್ಥವಾಗುತ್ತೆ. ನಾವೆಲ್ಲರೂ ಜಿಯೋಗ್ರಫಿಕಲ್ ಇನ್ಫ್ಲೂಯೆನ್ಸ್ಗೆ ಒಳಪಟ್ಟಿದ್ದೀವಿ. ಅಂದ್ರೆ ನಾವು ವಾಸಿಸುವ ಜಾಗದ ಭೂಗೋಳ ನಮ್ಮ ಜೀವನವನ್ನು ನಿರ್ಧರಿಸುತ್ತೆ ಅನ್ನೋದೇ ಜಿಯೋಗ್ರಫಿಕಲ್ ಇನ್ಫ್ಲೂಯೆನ್ಸ್ ಅಲ್ವಾ? ಹೌದು.
ಮೇಘಾಲಯದಲ್ಲಿ ವಿಪರೀತ ಮಳೆಯಾಗೋದ್ರಿಂದಲೇ ಅಲ್ಲಿನ ಮನೆಗಳ ಛಾವಣಿ ನೀರು ಜಾರುವಂತೆ ಇರುತ್ತೆ ಮತ್ತು ದ್ವೀಪಗಳಲ್ಲಿ ದೋಣಿಗಳ ಬಳಕೆ ಇರುತ್ತೆ. ಖಂಡಿತ. ಪ್ರಕೃತಿ ನಮ್ಮ ಊಟ, ಬಟ್ಟೆ, ಮನೆ ಎಲ್ಲವನ್ನೂ ಡಿಸೈನ್ ಮಾಡುತ್ತೆ.